ನಮ್ಮ ಆಶ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಅದ. ನಿಮಗೆಲ್ಲ ಸ್ವಲ್ಪ ತೋರಿಸ್ತೀನಿ, ಯಾಕಂದ್ರೆ ನಿಮ್ಗೆ ಟೈಮ್ ಅಲ್ಲಿ ಭಾಳ ಬೇಕಲ್ಲ. ಅಲ್ಲಿ ಮಟ್ಟಿ ಒಂದು 20 ನಿಮಿಷ ಅದೇ ರೀ, ಅದೇ ನನಗೂ ಬರ್ತದ. ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಬೇಗ ಬೇಕಾಗ್ತದೆ. ಬರ್ರಿ ಎಲ್ಲರೂ, ಬರ್ರಿ ಎಲ್ಲರೂ ಬಂದ್ರ ಬನ್ನಿ ಬನ್ನಿ. ಇದು ಸುಮಾರು 45 ವರ್ಷದಿಂದ ಸ್ಥಾಪನೆ ಆಗಿದೆ. ಇದು ಇದ್ರದ್ದು ಶಾಖೆಗಳು 38 ಶಾಖೆಗಳು ಹೊರಗಿನೊಳಗೆ. ಮತ್ತು ಸುಮಾರು 68 ದೇಶದೊಳಗೆ ನಮ್ಮ ಶಿಷ್ಯರು ಕೆಲಸ ಮಾಡ್ತಾರೆ. 19 ಲಕ್ಷ ಜನ ನಗರ ದೀಕ್ಷೆ ತಗೊಂಡಾರೆ. ಅದರ 39 ಸ್ವಾಮಿಗಳು ಮಠಕ್ಕಾಗಿದೆ. ಎಲ್ಲ 5 ಪಂಚಾಚಾರ್ಯರ ವತಿಯಿಂದ 10 ಎಕರೆ ಜಾಗದೊಳಗೆ ಮಿಸಳಿಕೆ, ಪಂಚಕರ್ಮ, ಯೋಗವನ ಎಲ್ಲ ಮಾಡಿದ್ವಿ. ಅಷ್ಟ ಇಲ್ಲ ಸರ್. ಹಾಂ, ನಮಸ್ಕಾರ. ಇದು ಸ್ವಲ್ಪಕ್ಕೆ ಕೆಲಸ ಮಾಡ್ಸಾಕತ್ತೀವಿ. ಎಲ್ಲ ವಿವಿಧ ರೀತಿ ಎಲ್ಲ ಮತ್ತೆ ಅಲೋಪತಿ ಬರ್ತಾ ಒಂದು ಪೈಸ ಪೂರ್ತಿ ಆಗಿದ್ರೆ ಆಯುರ್ವೇದ, ಹೋಮಿಯೋಪತಿ ಸುಮಾರು 39 ಥರದ ದೀಕ್ಷಾ ಕೊಡ್ತೀವಿ. ಎಲ್ಲ ಲೈಟ್ ನೆಲಗಿರೋದು. ಇಲ್ಲಿ ಮೆಡಿಟೇಷನ್ ಮಾಡ್ತೀವಿ. ಕೃಷ್ಣ ಕ್ರೈಸ್ತ ಇದು ಗಾನ ಗುರುಗಳು ನಮ್ಮ ಮಹರ್ಷಿ ವಿವೇಕಾನಂದರು ಇವರು 9 ವರ್ಷ ಇದೆ. 9 ವರ್ಷ ಅತ್ಯಂತ ಆಪ್ತ ಶಿಷ್ಯ. ಅಂದ್ರೆ ಕೋಡಿಮಠ ಸ್ವಾಮಿಗಳು ನನ್ನ ಸಹಪಾಠಿಗಳು, ಕ್ಲಾಸ್ಮೇಟ್ಗಳು. ಬೆಂಗಳೂರಲ್ಲಿ ಇಲ್ಲೇ ಸೈನಿಕ ಪ್ರೊವಿಷನ್ ನೋಡ್ರಿ, ಹೋಲಿಯೋರಿ ಎಷ್ಟು ಚಾಲೆಂಜಿಂಗ್ ಇದೆ. ಬೆನ್ನು ಹುರಿ ಆಪರೇಷನ್ ಆಗುತ್ತಪ್ಪ ಅಂತಂದ್ರೆ 100ಕ್ಕೆ 150 ಗ್ಯಾರಂಟಿ ಬಿಡಿಸ್ತಾರೆ. ಫಿಸಿಯೋಥೆರಪಿ, ರೋಪ್ ಇದು ಥೆರಪಿ ಅಂತ ಬೆಂಗುರಿ ದೋಷ ಅಂತೂ ಎಲ್ಲ ಹೇಳಿ ಮಾಡಿಸಿ ಹೋಗ್ತಾರೆ. ಇಲ್ಲಿ ಅವ್ರು ಅಷ್ಟು ಇದ್ದಾರೆ ಮಸಲ್ಸ್ ಎಲ್ಲ. ಅದು ಮಸಲ್ಸ್ ಇದಾಗೋದು ಗೊತ್ತಾಗುತ್ತೆ. ಇದೆಲ್ಲ ಅದೇ ಇದೆ ಟ್ರೀಟ್ಮೆಂಟ್ ಅಂತಾರೆ. ಇದು ಈ ಥರ 4 ಇದೆ. ಇದು ಹರಕೆ ಪತ್ರ ಇದು ಅಂತಿಕೊಂಡು ಇದು 8 ದಿನ ಬರ್ತಾರೆ. ಎಲ್ಲ ಭಾಳ ಚಿಕಿತ್ಸೆ ಕೊಡ್ತಾರೆ. ನೀರು ಇರ್ತದೆ. ಹಾಂ, ನೀರು ಆ್ಯಕ್ಚುಲಿ 1 ದಿವಸ ಟ್ರೀಟ್ಮೆಂಟ್ ಅವ್ರು ಫ್ಯಾಸ್ಟ್ ಆಗುತ್ತೆ. ಬರೀ ಒಂದು ಅದರಲ್ಲಿ ನಾಲ್ಕಪುರ ಚಾಲು ಈಗ ಕೃಷ್ಣದ ವಾಟರ್ ತುಂಬಿದ್ದಾರೆ. ಬರೀ
ಇಲ್ಲಿ ನಾವು ಧ್ಯಾನಕ್ಕೆ ಅಷ್ಟೇ ಇಲ್ಲಿ ಬೆಳಗ್ಗೆ ಕುಂತು 4-5 ತಾಸು ಇಲ್ಲಿ ಕುಂತು ಎಲ್ಲ ಅಟ್ಯಾಚ್ ಖುಷಿ ಚೆನ್ನಾಗಿ ಮಾಡಿದ್ದೀರಿ ಮಾಡ್ರೆ ಭಾಳ ಖುಷಿ ಆಯಿತು. ದೊಡ್ಡ ಸಾಧ್ಯ 45 ವರ್ಷದಲ್ಲಿ ಒಳ್ಳೆ ಅನಿಸಿದೆ. ಪುಸ್ತಕ ಬರೀ ಒಂದು 16 ಪುಸ್ತಕ. ಹೌದಾ? ಇದಾವ ಈಗ ಅದಾರಿ ಒಂದು ಪುಸ್ತಕ ಕೊಡ್ತೇನೆ ಓದ್ಲಿಕ್ಕೆ ನಿಮಗೆ. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತದೆ. ಅಲ್ಲೇ ಇಲ್ಲಿ ಲಾಸ್ಟ್ ಕಾಲೇಜ್ ಮಾಡಿ ಅಲ್ಲೇ ಇಲ್ಲೇ ತಗೊಂತೀರಾ? ಅಲ್ಲಿ ಭಸ್ಮ ಗಿಸ್ಮ ಇರ್ತಾರೆ ಬಸ್ನಲ್ಲಿ ಇದೆ ಐತ್ರಿ. ಇಲ್ಲೇ ತಗೊಂಡ್ಬಿಡ್ತಾರೆ ಹಂಗ. ಬೀಜಗಳನ್ನು ಒಳಗೊಂಡು ಎಲ್ಲ ಸಾಧನೆ ಬಂಧುಗಳಿಗೆ ಶರಣಾರ್ಥಿ. ನಾವು ಬಂದಿದ್ದು ನಮ್ಗೆ ಭಾಳ ಖುಷಿ ಅನಿಸುತ್ತೆ. ನಮ್ಮ ಮಗಳು ತುಂಬ ಇದರಿಂದ ಹೇಳಿದ್ರು, ಸ್ವಾಮಿಗಳು ಬರ್ತಾ ಇದ್ದಾರೆ, ಇದನ್ನು ಹೆಂಗಾರು ಮಾಡಿ ವ್ಯವಸ್ಥೆ ಮಾಡಿ ಅಂತೇಳಿ. ಆದರೆ ಏನಾದರೂ ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಎಲ್ಲ ಊಟ ಮಾಡಬೇಕಿದ್ರಿ, ಟೀ ಮಾಡಿಸ್ಲಿ ಅಂತ ಕೇಳಿದೆ, ಬ್ಯಾಗಿಗೆ ಕೊಟ್ಟೆ. ಪ್ರತಿಯೊಂದಕ್ಕೂ ನಮ್ಮ ಪರಮೇಶ್ವರ ಬ್ಯಾಗ್ ಅಂತ. ಇದೊಂದು ಅದ್ಭುತ ಸ್ಥಳ. ಇಲ್ಲಿ ನಿಮಗೆ ಮುಖ್ಯವಾಗಿ ಅಂತಂದರೆ ಯೋಗದ ವಿವಿಧ ಆಯಾಮಗಳಲ್ಲಿ ಕಲಿಸ್ತದೆ. ಇಲ್ಲಿ ಕಲಿಸ್ತಕ್ಕಂಥ ಯೋಗದ ಏನದ ಪದ್ಧತಿಗಳು ಮತ್ತು ವಿಧಾನಗಳು, ಅದರ ಪರಿಣಾಮ ಮತ್ತೆ ಎಲ್ಲಿ ಸಿಗಲಿಕ್ಕೆ ಶಕ್ತಿಲ್ಲ. ಚಾಲೆಂಜ್ ಬರುತ್ತೆ. ಯಾಕಂದರೆ ನಾ ಇದು 66ನೇ ವರ್ಷ ನಾನು ಕಲಿಸೋದು. ನನ್ನ ಬದುಕಿನ 66ನೇ ವರ್ಷ ನಾನು ಕಲಿಸ್ತಾ ಇರೋರಿಗೆ. ಇಷ್ಟು ದೀರ್ಘ ಒಂದು ಇದರೊಳಗೆ ಯಾರೂ ಬಹುಶಃ ಸಂದೇಶ ಯಾರೂ ಇಲ್ಲ. ಈ ಘಟಾನುಘಟಿಗಳು ಯೋಗದೊಳಗೆ ಘಟಾನುಘಟಿಗಳು ಏನಿದಾರಲ್ಲ, ರವಿಶಂಕರ್ ಗುರುಜಿ ಆಯ್ತು, ಜಗ್ಗಿ ವಾಸುದೇವ್ ಆಯ್ತು, ಇವೆಲ್ಲ ನಮ್ಮ ಸಹಪಾಠಿಗಳು, ಒಡನಾಡಿಗಳು, ಗುರುಗಳು ಹೌದು, ಶಿಷ್ಯರು ಹೌದು, ಎಲ್ಲರೂ ಹೌದಾ. ಹೀಗೆ ನಾನು ದೇಶದ ನಾನಾ ಕಡೆ ಎಲ್ಲ ಅಡ್ಡಾಡಿ ನಾನು ಬಂದಿದ್ದೀನಿ. ವಿದೇಶದೊಳಗೆ 38 ಶಾಖೆಗಳಾದಾಗ 19 ಲಕ್ಷ ಜನಕ್ಕೆ ಇದೇ ಕೈಯಿಂದ ನಾನು ಶಿಕ್ಷೆ ಕೊಟ್ಟಿದ್ದೀನಿ. ಈಗ ಹೇಳ್ತಾ ಕೂತ್ರೆ ಸ್ವಾಮೀಜಿಯವರಿಗೆ ಹಿಂಸೆ ಆಗ್ತದೆ. ಯಾಕಂದ್ರೆ ಬೇಗ ಹೋಗ್ಬೇಕಾಗಿತ್ತು. ಅದು ಒಂದೇ ಒಂದು ಹೇಳ್ತೀನಿ ನಿಮ್ಗೆ, ಈ ಆಶ್ರಮಕ್ಕೆ ನಿಮಗೆ ತಿಳ್ಕೊಳ್ಳೋದು ಭಯಂಕರ ಅದ. ಒಂದೇದಂದ್ರೆ ಯೋಗದ ಬಗ್ಗೆ, ಎರಡನೇದು ನಿಮ್ಮ ಆರೋಗ್ಯದ ಬಗ್ಗೆ. ಇವತ್ತು ಎಲ್ಲರ ಆರೋಗ್ಯ ಎಷ್ಟು ಕಟ್ಟಿಬಿಟ್ಟದಲ್ಲ. ಎಷ್ಟೋ ಮಂದಿ ಕೆಳಗಡೆ ಬಂದ್ರಿ ಮತ್ತೆ ಮ್ಯಾಗ ಹತ್ತದಕ್ಕೆ ತಲೆ ಕಾಲು ಲೂಸಿ ಬಂದ್ರಿ ಇಲ್ಲಿ, ಹೌದಾ, ಆಗುದಿಲ್ಲ ಅಂತ ತಿಳ್ಕೊಂಡು. ಇಂಥ ಪರಿಸ್ಥಿತಿ ಕೆಳಗಡೆ ಸಂಡಾಸ ಕೊಡೋಕ್ಕಾಗೋದಿಲ್ಲ, ಊಟಕ್ಕೆ ಕೆಳಗಡೆ ಕೊಡೋಕ್ಕಾಗೋದಿಲ್ಲ, ಎಲ್ಲರೂ ಹೊರಗೆ ಹೋದ್ರಪ್ಪ ಅಂತ ಕೆಳಗೆ ಕುಂತು ಮ್ಯಾಗ ಹೇಳೋಕ್ಕಾಗೋದಿಲ್ಲ. ಈ ಸ್ಥಿತಿಯೊಳಗೆ ಇಲ್ಲಿ ತೋರ್ಸಕ್ಕೆ ಬರ್ತಾರೆ. ಇಲ್ಲಿ 100% ಕ್ಯೂರ್ ಆಗ್ತದೆ, ಹೌದಾ, 100% ಕ್ಯೂರ್ ಆಗ್ತದೆ. ಕ್ಯಾನ್ಸರು, ಲಕ್ವಾ, ಬೆನ್ನು ಹುರಿ ದೋಷಗಳು, ಡಯಾಬಿಟೀಸು, ಏನ್ರಿ BP, ಏನು ಬೇಕಾದಿಲ್ಲ, ಬೇಕಾದ ಚಾಲೆಂಜಿಂಗ್ ಮೆಡಿಸಿನ್ಸ್ ಅದ ಮತ್ತು ಟ್ರೀಟ್ಮೆಂಟ್ ಅದ. ಅದಕ್ಕೆ ನಿಮ್ಗೆ ಹೆಂಗಪ್ಪ ಅಂತಂದ್ರೆ ನಂಬರ್ ಕೊಟ್ಬಿಡ್ತೀರಿ, ಇದನ್ನು ಮಾಡ್ಕೊಂಡ್ಬಿಡ್ರಿ, ನೋಡ್ಕೊಂಡ್ಬಿಟ್ರೆ ಸಾಕು, ಹೋಗ್ಬಿಟ್ಟು. ಯಾಕಂದ್ರೆ ಮುಖ್ಯ, ಯಾಕಂದ್ರೆ ನೀವು ಒಂದಿಲ್ಲ ಒಂದು ದಿವಸ ಇದ್ರದ್ದು ಪರಿಣಾಮ ಬೇಕಾಗುತ್ತೆ ನಿಮಗೆ, ಇದ್ರ ಮಹತ್ವ ತಿಳ್ಕೋಬೇಕಾಗತ್ತೆ, ಮತ್ತು ನೀವು ಬರಲೇಬೇಕಾಗುತ್ತೆ ಒಂದು ದಿವಸ. ಯಾಕೆ ಎಲ್ಲೋ ಕಡೆ ಹೋಗಿರ್ತಿರಲ್ಲ, ಅಲ್ಲಿ ನಿಜವಾದ ನಿಮಗೆ ಇದು ಸಿಗಲಿಕ್ಕೆ ಶಕ್ತಿ ಇಲ್ಲ. ಇಲ್ಲಿ 100ಕ್ಕೆ 100 ಗ್ಯಾರಂಟಿ ಕೊಡ್ತೀವಿ ನಾವು. ನಿಮ್ಮ ಮೊಣಕಾಲು ನೋವಿಗೆ, ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಮತ್ತು ಯಾರೇನ ಬೆನ್ನು ಹುರಿ ಆಪ್ರೇಷನ್ ಅಂತ ಹೇಳಿದ್ರಪ್ಪ ಅಂದ್ರೆ ದಯವಿಟ್ಟು ಆಪ್ರೇಷನ್ ಮಾಡ್ತಾರೆ. ಇಲ್ಲಿ ಬರೀಬೇಕಾದ್ರೆ ನೋಡೋಣ. ಇಷ್ಟನ್ನು ಹೇಳಿ ಮತ್ತು ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಡ್ತೀವಿ ನಾವು. ಉದಾಹರಣೆಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಗಂಡು ಮಕ್ಕಳ ಬೇಕು, ಸಾಲ ಕೊಟ್ಟಿನ ವಾಪಸ್ ಬಂದಿಲ್ಲ, ಬೆಳೆ ಸರಿ ಬರ್ತಾ ಇಲ್ಲ, ಮನೆ ಸುಖ ಇಲ್ಲ, ಶಾಂತಿ ಇಲ್ಲ, ಮಾಟ ಆಗಿದೆ, ಮದ್ದಾಗಿದೆ, ಭಾನುಮತಿ ಆಗಿದೆ, ಇಂಥ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಫೋನ್ ಮಾಡಿರಿ. ಆರೋಗ್ಯದ ಬಗ್ಗೆ ಇದ್ದರೆ ಅವ್ರಿಗೆ ಫೋನ್ ಮಾಡಿ, ಹೌದಾ. 2 ನಂಬರ್ ತೊಗೊಳ್ಳಿ, ಮಾಡ್ಬೋದು. ಯಾಕಂದರೆ ಟೈಮ್ ಭಾಳ ಇಲ್ಲ, ನಿಮಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಸ್ವಾಮೀಜಿಯವರಿಗಂತೂ ಅವರು ಒತ್ತಡ ಶುರು ಮಾಡ್ಕೋದಕ್ಕೆ. ಯಾಕಂದರೆ ಆಲ್ಮಟ್ಟಿನೂ ಕೂಡ ತುಂಬ ಟೈಮ್ ಬೇಕು. ಹಾರ್ಟಿಂಗ್ ಅಂದರೆ